ಲಿವರು ಮತ್ತು ಗುಂಡ್ಕಾಯಿ ಕಡಲೆಕಾಳು ಮೊಳಕೆ ಕಡಲೆಕಾಳಲ್ಲಿ ಒಂದು ಗೊಜ್ಜು ಥರ ಮಾಡೋಣ. ಗುಂಡ್ಕಾಯಿನ ಹಿಂಗೆ ಪಾತ್ರೆಗೆ ಹಾಕ್ಬಿಡೋಣ. ಒಂದು 100-150 ml ಅಷ್ಟು ಆಯಲ್ಲು, ಕಪ್ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಇದು ಲಿವರ್ ಮಾತ್ರ ಆ್ಯಡ್ ಮಾಡ್ಕೊಂಬಿಡೋಣ. ತುಂಬ ಸೂಪರ್ ಆಗಿದೆ. ನಮಸ್ಕಾರ. ನಾನು ನಿಮ್ಮ GFC ಕೃಷ್ಣಪ್ಪ. ನಿಮ್ಮ GFC ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕೃಷ್ಣಪ್ಪ ಅವರು ಏನು ಅಡುಗೆ ಮಾಡ್ತಾರೆ ನೋಡ್ತಾ ಇದ್ದೀರಾ? ವೆಜ್ ಮಾಡಿದ್ರು ಇನ್ನು ಸಡನ್ನಾಗಿ ನಾನ್ ವೆಜ್ ಬಂದರು ಅಂತ ಕುತೂಹಲನ. ನಾನ್ ವೆಜ್ಜೇ ನಮ್ಮ ಫೌಂಡರ್ ರೀ. ಫಸ್ಟು ಮೊದಲನೇ ನಾನು ಮಾಡಿರೋದು ನಾನ್ ವೆಜ್ಜಲ್ಲಿ ನನ್ನ ಬೇಸಿಕ್ ರೆಡಿ ಮಾಡ್ಕೊಂಡಿರೋದು. ಅದನ್ನು ಮರೆಯಲು ಸಾಧ್ಯವೇ? ನಿಮಗೆ ನಮ್ಮ GFC ಗರಂ ಮಸಾಲ ಬಳಸಿ, ಮಲ್ಟಿಪರ್ಪಸ್ ಗರಂ ಮಸಾಲ ಬಳಸಿ ಲಿವರು ಮತ್ತು ಗುಂಡ್ಕಾಯಿ ಕಡಲೆಕಾಳು ಮೊಳಕೆ ಕಡಲೆಕಾಳಲ್ಲಿ ಒಂದು ಗೊಜ್ಜು ಥರ ಮಾಡೋಣ. ಭಾನುವಾರದ ಸಂಡೇ ಸ್ಪೆಷಲ್. ಬೆಳಗ್ಗೆಗೆ ಪೂರಿಯೋ ಇಡ್ಲಿನೋ ಆ ಥರದ್ದೇನೋ ಮಾಡ್ಕೋಬೇಕು ಅಂದರೆ ಇದೊಂದು ಹೋಗಿ ಟಕ್ ಅಂತ ತಂದು ಮಾಡಿಕೊಂಡ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತೀರಾ? ವಾ ಅನ್ಬೇಕು, ಹಂಗೆ ಆ ಥರ ಇರಬೇಕು ಟೇಸ್ಟು. ತುಂಬ ತಡ ಮಾಡೋದು ಬೇಡ. ಹೋಗಿ ಅಂಗಡಿನಲ್ಲಿ ಈ ಥರ ಲಿವರು ಗುಂಡ್ಕಾಯಿ ತೊಗೊಂಬನ್ನಿ. ಲಿವರ್ ಗುಂಡ್ಕಾಯಿ ತೊಗೋಬೇಕಾದ್ರೆ ನೀವು ಮಾಮೂಲಿ ಕೋಳಿ ಅಂಗಡಿಗೆ ಹೋದರೂ ಸಿಗೋಲ್ಲ. ಈಗ ನೀವು ಪ್ರೆಸರ್ ಚಿಕನ್ ಸಿಗುತ್ತೆ, ನಿಮ್ಮ ಲೈವ್ ಚಿಕನ್ ಸಿಗುತ್ತೆ ನೋಡಿದಿರಲ್ಲ, ಇದರಲ್ಲಿ ಫ್ರೋಝನ್ ಚಿಕನ್ ಸಿಗುತ್ತೆ. ಅವ್ರ ಹತ್ರ ಹೋದರೆ ಒಂದೊಂದು ಪಾರ್ಟ್ಸ್ನೂ ಕೊಡ್ತಾರೆ. ಸಪ್ರೇಟ್ ನಿಮ್ಗೆ ಯಾವ್ದು ಇಷ್ಟಪಡ್ತೀರೋ ಅದು ಕೊಡ್ತಾರೆ. ಅಲ್ಲಿ ಹೋಗಿ ಕೇಳಿ. ಗುಂಡ್ಕಾಯಿ ಒಂದು ಅರ್ಧ ಕೆಜಿ ತೊಗೊಳ್ಳಿ, ಲಿವರ್ ಒಂದು ಅರ್ಧ ಕೆಜಿ ತೊಗೊಳ್ಳಿ. ನಾನು ಎರಡನ್ನೂ 1 kg ಯೂಸ್ ಮಾಡಿದ್ದೀನಿ. ನಮ್ಮಲ್ಲಿ ಸ್ವಲ್ಪ ಜನ ಜಾಸ್ತಿ ಟೇಸ್ಟ್ ಮಾಡೋರು ಅವರು ಇರಲ್ಲ. ಸ್ವಲ್ಪ ಮಾಡಿದ್ರೆ ಅದು ಇಷ್ಟ ಆಗಲ್ಲ ಅವ್ರಿಗೆ. ಏನು ರಿಂಗ್ ಮಾಡಿಬಿಟ್ಟಿದ್ದೀರ ಅಂತ ಬೈದು ಬಿಡ್ತಾರೆ. ಅದಕ್ಕೋಸ್ಕರ ನಾನು ಯಾವತ್ತೂ ನೋಡಿದಿರಲ್ವಾ, ನನ್ನ ನೀವು ಜಿ ಕನ್ನಡದಿಂದ ನೋಡ್ಕೊಂಬಂದಿರ್ಬೋದು. ಯಾವಾಗಲೂ 1 kg ಮಾಡೋದು, ಅದು ಅಭ್ಯಾಸ. ಅದು ಆ ಥರ ಬಂದುಬಿಟ್ಟಿದೆ ನಮಗೆ. ನಾವು ಮಾಡಿದಾಗ 10 ಜನ ಟೇಸ್ಟ್ ಮಾಡಿದಾಗ ಅದು ಖುಷಿನೇ ಬೇರೆ. ನಾನು ಒಂದೇ ಇಷ್ಟು ಮಾಡಿಕೊಂಡು ಅದು ನಾನೇ ಇಷ್ಟು ತಿಂದ್ಕೊಂಡು ಅದು ನಮಗೆ ಅದು ಇಷ್ಟ ಆಗಲ್ಲ. ಆ ಥರ ನನ್ನ ಕಲ್ಚರ್ ಅವಾಗಿಂದ ಬಂದಿರೋದು. ಈಗ ತುಂಬ ತಡ ಮಾಡೋದು ಬೇಡ, ಮಾಡೋ ವಿಧಾನಕ್ಕೆ ಹೋಗ್ಬಿಡೋಣ. ನೋಡ್ಕೊಳ್ಳಿ, ಲಿವರ್ ಸಪ್ರೇಟ್ ಇಟ್ಕೊಬಿಡ್ಬೇಕು ನೀವು. ಇದನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಕಡಲೆಕಾಳು, ಟೊಮಾಟೊ, ತೆಂಗಿನಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ ಇಷ್ಟು ಫ್ರೈ ಬೇಕು. ಈಗ ಫಸ್ಟ್ ಏನು ಮಾಡೋಣ ಅಂದರೆ, ನೀವು ಗುಂಡ್ಕಾಯಿನ ಹಿಂಗೆ ಪಾತ್ರೆಗೆ ಹಾಕ್ಬಿಡೋಣ. ಜೊತೆಗೆ ಕಡಲೆಕಾಳನ್ನು ಹಾಕ್ಬಿಡೋಣ. ಇದಕ್ಕೆ ಸಾಕಷ್ಟು ನೀರು ಹಾಕ್ಬಿಟ್ಟು ಅವು ಕೂಗಿಸ್ಕೋಬೇಕಾಗುತ್ತೆ. ಅದನ್ನು ಯಾಕೆ ಗುಂಡ್ಕಾಯಿನ ಕೂಗಿಸ್ಕೋತಾ ಇದ್ದೀವಿ ಅಂದರೆ, ತುಂಬ ಹಾರ್ಡ್ ಇರ್ತದೆ, ಗಟ್ಟಿ ಇರ್ತದೆ. ನೀವು ಫ್ರೈ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಲಿವರು ಬೆಂದೋಗುತ್ತೆ ಬೇಗ. ನೀವು ಜೊತೆಗೆ ಹಾಕಿ ಮಾಡಿಬಿಟ್ರಿ ಅಂತ ಏನಾರು ಮಾಡಿದ್ರಿ ಅಂದರೆ ಲಿವರ್ ಕೈಗೆ ಸಿಕ್ಕಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇದನ್ನು ಫಸ್ಟು ನೋಡಿ, ಈ ಥರ ನೀರು ಜಾಸ್ತಿ ನೀರು ಬೇಡ, ಇಷ್ಟು ಹಾಕೊಂಬಿಟ್ಟು ಇದಕ್ಕೆ ತಕ್ಕಂಥ ಉಪ್ಪು ಹಾಕ್ಕೊಂಡು 1 ಸ್ಪೂನು ಸಾಲ್ಟ್ ಹಾಕಿ. ನೀರಲ್ಲಿ ಹೊಂಟೋಗುತ್ತೆ, ಅದೇನು ಬೇಡ. 1 ಸ್ಪೂನ್ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ ಅದು. ಯಾಕೆಂದರೆ ಅದು ಉಪ್ಪು ಹಿಡ್ಕೊಳ್ಳಿ ಅಂತ. ಅದ್ರ ನೀರೇನು ಯೂಸ್ ಮಾಡಲ್ಲ ನಾವು. ಎರಡನ್ನೂ ಸೇರಿ ಏನು ಮಾಡ್ತೀರ ಅಂದರೆ, ಕುಕ್ಕರಲ್ಲಿ ಕೂಗಿಸ್ಬಿಡೋಣ. ರುಬ್ಬುವ ಕೆಲಸಕ್ಕೆ ಹೋಗ್ಬಿಡೋಣ. ಆಮೇಲೆ ರುಬ್ಬು ರೆಡಿ ಇಟ್ಕೊಂಡ್ರೆ ನಾವು ಬೇಗ ಕೆಲಸ ಆಗುತ್ತೆ. 1 ಕಪ್ಪು ಟೊಮೊಟೊ ಹಾಕ್ಕೊಳ್ಳೋಣ, 1 ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಪುದೀನ ಸೊಪ್ಪಿದು 1 ಕೈ ಎಷ್ಟು ಹಿಡಿ ಎಷ್ಟು. ಕೊತ್ತಂಬರಿ ಸೊಪ್ಪು ನಿಮಗೆ 1 ಕೈ ಹಿಡಿ ಎಷ್ಟು. 1 ಕೈ ಹಿಡಿ ಅಂದರೆ ಗೊತ್ತಲ್ಲ, ಇಷ್ಟು ಮುಷ್ಟಿ ಅಷ್ಟೇ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಬಂದ್ಬಿಡೋಣ. ಟೊಮೊಟೊ ಜಾಸ್ತಿ ಕೆಳಗಿರೋದ್ರಿಂದ ನೀರು ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ನೀರು ಜಾಸ್ತಿ ಹಾಕ್ಬಿಟ್ರಿ ಅಂದರೆ ನೀವು ಅದು ಮೈ ಮೇಲೆಲ್ಲ ಎಗರ್ಬಿಡುತ್ತೆ. ಈಗ ರುಬ್ಬೋ ಕೆಲಸ ಮಾಡೋಣ. ಅದ್ರಲ್ಲಿ ಕುಕ್ಕರ್ ಇಟ್ಟಿದ್ದೀವಿ, ಫಾಸ್ಟಾಗಿ ಮಾಡಬೇಕು, ಕಾಯಕ್ಕೆ ಹೋಗ್ಬೇಡ್ದು, ತುಂಬ ಹೊತ್ತು ಸಮಯ ವೇಸ್ಟ್ ಮಾಡಬೇಡ್ದು. ಅಡುಗೆ ಮಾಡೋಕ್ಕೆ ಬಂದಮೇಲೆ 20 ನಿಮಿಷದಲ್ಲಿ ಅಡುಗೆ ಮಾಡಿ ಮುಗಿಸ್ಬಿಡ್ಬೇಕು ನೀವು. ನೋಡಿ, ಇದು ರುಬ್ಕೊಂಬಿಡೋಣ ಫಸ್ಟು. ಇಲ್ಲಿ ನಾವು ಈಗ ಆಲ್ರೆಡಿ ವಿಸಲ್ಲು ಕೂಗೋಕ್ಕೆ ಇಟ್ಟಿದ್ದೀವಿ. ಇದು ವಿಸಲ್ ಕೂಗಿದ ತಕ್ಷಣ ನೆಕ್ಸ್ಟು ಫ್ರೈ ಸ್ಟಾರ್ಟ್ ಮಾಡ್ಕೋಬೇಕು. ಆವಾಗ ನಾವು ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ. ಫಸ್ಟು ರುಬ್ಬಿದ್ದಾಯಿತು, ಇದನ್ನು ಇಟ್ಟಿದ್ದೀವಿ. ಇನ್ನೇನು ಬರುತ್ತೆ ಪ್ರೆಷರ್ ಬಂದ ತಕ್ಷಣ ನಾವು ಈಗ ನಿಮಗೆ ಫ್ರೈ ಕೆಲಸಕ್ಕೆ ಹೋಗೋಣ. ಅಲ್ಲಿವರೆಗೂ ಒಂದು ಸ್ಮಾಲ್ ಬ್ರೇಕನ್ನು ತೆಗೆದುಕೊಳ್ಳೋಣ. ಈಗ ಕುಕ್ಕರು 2-3-4 ವಿಸಲ್ ಆಗಿದೆ. ಇದು ಗುಂಡ್ಕಾಯಿ ಮತ್ತು ಕಡಲೆಕಾಳು 2 ಸೇರಿ ನಾವು ಒಟ್ಟಿಗೆ ಕೂಗಿಸಿರೋದು, ಯಾಕೆಂದರೆ ಶಾರ್ಪ್ಟಾಗಿರಲಿ ಅಂತೇಳಿ. ಇದನ್ನು ಈ ಕಡೆಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನಾವು ಫ್ರೈ ಕೆಲಸಕ್ಕೆ ಹೋಗೋಣ. ಫ್ರೈ ಮಾಡೋದು ಏನಂತ ಹೇಳಿದ್ದೀನಲ್ವಾ, ಒಲೆ ಹಚ್ಕೊಳ್ಳೋಣ. ಒಂದು 100-150 ml ಅಷ್ಟು ಆಯಲ್ಲು ನಾವು ಇದರಲ್ಲಿ ಹಾಕೋಬೇಕಾಗ್ತದೆ. ಇದು ಹೆಚ್ಚು ಕಮ್ಮಿ 8-10 ಜನ ನೀವು ಟೇಸ್ಟ್ ಮಾಡ್ಬೋದು. ಅಷ್ಟಿರ್ತದೆ, ಆ ಥರ ಟೇಸ್ಟ್ ಇರ್ತದೆ ಇದು.
ನಿಮಗೆ ಲಿವರ್ ಗುಂಡ್ಕಾಯಿ ಗೊತ್ತಿದೆಯಲ್ಲ, ಅದು ವಿಶೇಷವಾದ ಟೇಸ್ಟ್, ಎಲ್ಲದಕ್ಕಿಂತ ಅದ್ಭುತ ಮಾಡೋ ರೀತಿ ಇದೆ. ಆ ರೀತಿ ಮಾಡಿದ್ರೆ ನಿಮಗೆ ಅದ್ಭುತವಾದ ಟೇಸ್ಟ್ ಇರ್ತದೆ. ನೀವು ಈ ಥರ ಬೆಳಗ್ಗೆ ಭಾನುವಾರ ಹೋಗಿ ಸಂಡೇ ತಂದು ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ GFC ಅವರೆಲ್ಲ ಹೇಳ್ತಾರೆ ಏನು ಬೇಕು ಅಡುಗೆ, ಎಲ್ಲ ಅಡುಗೆ ವೆಜ್ಜಿಂದ ಹಿಡಿದು ನಾನ್ ವೆಜ್ ಎಲ್ಲ ಅಡುಗೆಗಳನ್ನು ನಮ್ಮ GFC ಮಸಾಲಾ ಯೂಟ್ಯೂಬ್ ಚಾನಲಿಂದ ಹೇಳ್ಕೊಡ್ತಾಯಿದ್ದೀವಿ ನಾವು. ಇದ್ರ ಮಧ್ಯದಲ್ಲಿ ನಿಮಗೊಂದು ಮೆಸೇಜ್ ಇದೆ. ಡಿಸೆಂಬರ್ 12ರಿಂದ ಜನವರಿ 4ರ ತನಕ ನಿಮಗೆ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡಲ್ಲಿ ಕೃಷ್ಣಪ್ಪ ಅವರು ಸಿಗ್ತಾಯಿದ್ದಾರೆ. ಬರ್ಬೋದು, ಭೇಟಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ನೀವು GFC ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಂದು ಪೌಡ್ರಿಗೆ 1 kg ತೊಗೊಂಡ್ರು 1 kg ಫ್ರೀ ಕೊಡ್ತೀವಿ, 100 ಗ್ರಾಮ್ ತೊಗೊಂಡ್ರು 100 ಗ್ರಾಮ್ ಫ್ರೀ ಕೊಡ್ತೀವಿ. ನೀವು ಎಷ್ಟು kg ಯಾರ ಬೈ ಮಾಡ್ಬೋದು, ಅದಕ್ಕೇನು ಲಿಮಿಟ್ ಇಲ್ಲ, ಏನಿಲ್ಲ. ನಮ್ಮ ಅಡ್ವರ್ಟೈಸ್ಗೋಸ್ಕರ, ನಿಮ್ಮ ತೃಪ್ತಿ ಪಡಿಸೋಕ್ಕೋಸ್ಕರ ನಾವು ಅಲ್ಲಿ ಬರ್ತಾ ಇರೋದು. ಇದನ್ನು ಮರಿದಲ್ಲೇ ಜನ ಬನ್ನಿ, ನಮ್ಮ ಕೇಕ್ಸಲ್ಲಿ ಎಂಜಾಯ್ ಮಾಡಿ. ಜೊತೆಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಇದೆ, ವೆಜ್ ಬಿರಿಯಾನಿ ಇದೆ. ವೆಜ್ ಬಿರಿಯಾನಿಯಿಂದ ಎಲ್ಲನೂ ಮಾಡ್ಕೊಡ್ತೀವಿ. ನೋಡಿ, 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ. ಮಾತಾಡ್ತಾ ಕೆಲಸ ಮಾಡೋಣ. ಬರೀ ಮಾತು ಕಡೆ ಗಮನ ಹರಿಸ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಅಡುಗೆ ಮಾಡ್ತಾ ಅಡುಗೆ ಮಾಡೋದೇ ಗೊತ್ತಾಗಬೇಡ ನಿಮಗೆ. ಅಡುಗೆ ಮಾಡ್ತಾಯಿದ್ದೀರಿ ಅಂದರೆ ಅಡುಗೆನ ತುಂಬ ಪ್ರೀತಿಸಿ ಅಡುಗೆ ಮಾಡಿ. ಯಾವತ್ತು ಅಡುಗೆ ಮಾಡೋರು ತುಂಬ ಶ್ರಮ ಪಟ್ಕೊಂಡು, ಯಾಕೆಂದರೆ ಊಟನ ಮಾಡಿದ ಅಡುಗೆನ ನಾವೇ ತಿನ್ನಬೇಕು, ನಮ್ಮವ್ರಿಗೆ ಬಡಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಅದರಲ್ಲಿ ನೀವು ಅಡುಗೆ ಮಾಡೋ ಜೊತೆಗೆ ಪ್ರೀತಿಯನ್ನು ಬೆರೆಸಿ ಅಡುಗೆ ಮಾಡಿ. ಆವಾಗ ಅಡುಗೆ ಮಾಡಿ ಊಟ ಮಾಡಿದಾಗ ನೀವು ಎಷ್ಟು ಅಡುಗೆಗೆ ಪ್ರೀತಿಸಿ ಮಾಡಿರ್ತೀರೋ ಆ ಪ್ರೀತಿ ನಿಮಗೆ ಸಿಗಬೇಕಾದ್ರೆ ಆ ಅಡುಗೆಗೆ ನೀವು ಪ್ರೀತಿ ಹಾಕಿರಬೇಕು. ಆವಾಗ ಅದು ಆ ಪ್ರೀತಿ ನಿಮಗೆ ಯಾರು ತಿಂದವ್ರಿಗೆ ಹೇಳ್ಕೊಡುತ್ತೆ. ಹೆಂಗೆ ಮಾಡಿದಾರ್ರಿ, ಅವ್ರ ಕೈ ಏನು ರೀ ರಿಜಾ ಕೊಡಿಸ್ಬೇಕನ್ರಿ ಅಂತಾರೆ ಜನ. ಆ ಥರ ಅಡುಗೆ ಊಟದಲ್ಲಿ ಯಾವತ್ತೂ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಎಲ್ಲನೂ ಸೆಟ್ ಮಾಡ್ಕೊಂಡು ಅಡುಗೆ ಮಾಡಬೇಕು. ನಿಮಗೆ ಪದೇ ಅದನ್ನು ಹೇಳ್ತಾ ಇರ್ತೀನಿ ನಾನು ತುಂಬ ಜನಕ್ಕೆ. ಅಡುಗೆ ಮೇಲೆ ಮಡಗ್ಬಿಡೋದು, ಎಲ್ಲರೂ ಹೋಗ್ಬಿಡೋದು, ಅಲ್ಲಿಂದ ಬರೋದು, ಅಷ್ಟೊತ್ತು ತಳ ಹಿಡಿದೋಗ್ಬಿಡ್ತದೆ. ತಳ ಸೀದೋದ್ಮೇಲೆ ಒಂದು ಸರಿ ನೀವು ತಳ ಸೀದೋಗ್ಬಿಟ್ಟು ಮಾಡಿದ್ರೆ ಅಡುಗೆನ, ಆ ಅಡುಗೆ ಏನಕ್ಕೂ ಬೇಡ. ಅದು ಯಾರಪ್ಪ ಅಡುಗೆ ಮಾಡಿದವರು ಅಂತ ನಿಮಗೆ ಬೈತಾರೆ ವಿನ ಯಾವ ಕಾರಣಕ್ಕೂ ನಿಮಗೆ ಹೊಗಳೋ ಚಾನ್ಸೇ ಇರೋಲ್ಲ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ಅಡುಗೆನ ಬರಬೇಕಾದ್ರೆ ನೀವು ಎಲ್ಲನೂ ನೋಡಿ, ಏನು ನಾವು ಇಲ್ಲಿ ಸೆಟಪ್ ಮಾಡ್ಕೊಂಬಂದಿದ್ದೀವಿ, ಈ ಥರ ಪ್ರತಿಯೊಂದನ್ನು ಸೆಟಪ್ ಮಾಡ್ಕೊಂಬಂದು ಅಡುಗೆ ಮಾಡೋದು ಕಲ್ತ್ಕೋಬೇಕು. ಹೆಣ್ಮಕ್ಳು ಹಂಗೆಲ್ಲ ಮಾಡಲ್ಲ. ನೋಡಿದಿರಿ ನೀವು, ಧಾರಾವಾಹಿ ನೋಡ್ತಾರೆ, ಈ ರೋಡ್ ಬಂದು ಅಡುಗೆ ಮಾಡ್ತಾರೆ, ಒಲೆ ಮೇಲೆ ಹಾಕ್ತಾರೆ, ಮಿಕ್ಸಿ ಹತ್ರ ಒಯ್ತಾರೆ, ಮಿಕ್ಸಿಯಲ್ಲಿ ಅರ್ಧಂಬರ್ಧ ಗೊರ್ರ ಅನ್ನಿಸ್ತಾರೆ, ಬರ್ತಾರೆ. ಅದೆಲ್ಲ ಮಾಡಬೇಡಿ ದಯವಿಟ್ಟು ಹೆಣ್ಮಕ್ಳ. ನಿಮಗೆ ಕಲಿಸಿರೋದು ಅಡುಗೆ ಫಸ್ಟ್ ಚೆನ್ನಾಗಿ ಕಲೀರಿ. ನೀವು ಯಾರು ಗಂಡ ಮಕ್ಕಳಿಗೆ ಎಲ್ಲ ಒಳ್ಳೆ ಅಡುಗೆ ಮಾಡಿ ಕೊಡ್ತೀರೋ, ನಿಮ್ಮನ್ನ ಮಕ್ಕಳು ಗಂಡ ಎಲ್ಲ ಸುತ್ತಿನೇ ಬರ್ತಾರೆ. ಇವತ್ತಿನ ದಿನದಲ್ಲಿ ನಾನು ನಿಮಗೆ ಒಂದೊಂದು ಮಧ್ಯೆ ಒಂದು ಮಾಹಿತಿ ಹೇಳ್ತಾ ಇರ್ತೀವಿ. ಸುಮ್ಮನೆ ಕೋರ್ಟ್ ಆ ಕಡೆ ಹೋಗಿ ನೋಡಿ, 60ರಿಂದ 70% ಡೈವರ್ಸ್ ಕೇಸ್ ಹೋಗ್ತಾಯಿದೆ. ಇದು ನಮ್ಮ ಭಾರತದ ತುಂಬ ದುರದೃಷ್ಟಕರ. ಈ ಮಾತು ಹೇಳ್ಕೊಳಕ್ಕೆ ನೋವಾಗುತ್ತೆ. ಕಾರಣ ಏನು? ಅವರವರು ಸ್ವಯಂ ಪ್ರತಿಷ್ಠೆ. ಅಡುಗೆ ಮಾಡೋಕ್ಕೆ ಬರೋಲ್ಲ, ಗಂಡನೂ ಹೋಗ್ತಾರೆ, ಹೆಂಡತಿ ಹೋಗ್ತಾರೆ ಕೆಲಸಕ್ಕೆ, ಮನೆಗೆ ಬರ್ತಾರೆ, ನೀವು ಲಕ್ಷ ದುಡಿತೀರಿ, ಒಳ್ಳೆ ಊಟ ಇಲ್ಲ ಅಂದಮೇಲೆ ನೀವು ನೆಮ್ಮದಿ ಇಲ್ಲ ಕಣ್ರಿ. ನಾವು ಹೆಂಡತಿ ಒಬ್ಬಳೇ ಅಡುಗೆ ಮಾಡು ಅಂತ ಹೇಳಲ್ಲ. ಹೆಣ್ಮಕ್ಳು ಕಲ್ತ್ಕೊಳ್ಳಿ, ಚೆನ್ನಾಗಿ ಅಡುಗೆ ಮಾಡಿ, ಇಬ್ಬರು ಶೇರ್ ಮಾಡಿ ಅಡುಗೆನ. ಕೆಲಸಕ್ಕೂ ಹೋಗಿ, ಕೆಲಸಕ್ಕೆ ಹೆಂಗೆ ಶೇರ್ ಮಾಡಿ ಹೋಗ್ತಿರೋ ಆ ಥರ ಅಡುಗೆನಲ್ಲೂ ಶೇರ್ ಮಾಡ್ಬೇಕು ನೀವು. ಆ ಶೇರ್ ಮಾಡಿದಾಗ ಏನಾಗುತ್ತೆ, ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಒಬ್ರಿಗೊಬ್ಬರು ಸೇರ್ಕೊಂಡು ನೋಡಿ, ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಮಗೆ ಏನು ಮಾಹಿತಿಗಳು ಇದ್ದಾವೋ, ಯಾರು ಹೇಳಿರ್ತಾರೆ ಅವ್ರನ್ನ ಮಾಹಿತಿ ಮೇಲ್ಗಡೆ ನಾವು ಇಂಥ ವಿಚಾರಗಳೆಲ್ಲ ನಿಮಗೆ ನಾವು ಹೇಳ್ತಾ ಇರ್ತೀವಿ. ಆಮೇಲೆ ಮದುವೆ ಮಾಡ್ಕೊಂಡು ಬಂದ ತಕ್ಷಣ ತಾಯಿ ತಂದೆನ ದಯವಿಟ್ಟು ಬೇರೆ ಮಾಡಬೇಡಿ. ನಿಮಗೋಸ್ಕರ ಅವ್ರ ಜೀವನ ಪೂರ್ತಿ ತ್ಯಾಗ ಮಾಡಿರ್ತಾರೆ, ಮದುವೆ ಮಾಡಿಕೊಟ್ಟಿರ್ತಾರೆ, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಇಷ್ಟಪಟ್ಟಿರ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಮ್ಮ ಇಂಡಿಯಾ ಸಂಸ್ಕೃತಿ ಇವತ್ತು ಇಲ್ಲಿವರೆಗೂ ಬೆಳ್ಕೊಂಬಂದಿದೆ ಅಂದರೆ ನಮ್ಮ ಎಲ್ಲರ ಕೊಡುಗೆ ಇರಬೇಕು. ದೇಶದಲ್ಲಿ ಎಲ್ಲರೂ ಕೊಡುಗೆ ಇದ್ದಿದ್ರೇ ನೀವು ಯಾವ ದೇಶಕ್ಕೆ ಹೋಗಿ ನಮ್ಮ ಇಂಡಿಯಾ ಥರದೊಂದು ದೇಶ ನೀವು ಕಣ್ಣಲ್ಲೇ ನೋಡ್ನಾರ್ರಿ ಖಂಡಿತ. ಇನ್ನೂ ನಾವು ಹಿಂದೆ ಇದ್ದೀವಿ, ಮುಂದೆ ಬರ್ತದೆ. ಯಾವತ್ತು ನಮ್ಮ ಶ್ರಮದಿಂದ ಯಾವತ್ತಿದ್ರೂ ಒಂದಿನ ನಾವು ಇಡೀ ಪ್ರಪಂಚದಲ್ಲಿ 1ನೇ ಪ್ಲೇಸ್ಗೆ ನಮ್ಮ ಭಾರತ ಹೋಗುತ್ತೆ ಖಂಡಿತ ಈ ಮಾತು. ಯಾಕೆಂದರೆ ಇವತ್ತಿನ ನೀವು ನೋಡಿದ್ದೀರಾ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಂಗೆಲ್ಲ ಕೆಲಸ ಮಾಡ್ತಾರೆ, ಎಷ್ಟು ಮುಂದೆ ಹೋಗ್ತಾ ಇದೆ, ಅದೆಲ್ಲ ನೋಡಿ ನಮಗೆಲ್ಲ ಖುಷಿ ಅನ್ನಿಸ್ತದೆ. ಯಾಕೆಂದರೆ ನಾವು ಇವತ್ತು ಭಾರತದಲ್ಲಿ ಕೆಲಸ ಕೊಟ್ಟರೆ 18 ಅವರ್ ದುಡಿಯೋ ವರ್ಗ ಇದೆ. ಯಾವುದೇ ದೇಶದಲ್ಲಿ 6 ಗಂಟೆ 8 ಗಂಟೆ ಮೇಲೆ ಕೆಲಸನೇ ಮಾಡಲ್ಲ. ನೀವು ಕೋಟಿ ತಿಂದರೂ ಮಾಡಲ್ಲ. ಯಾಕೆಂದರೆ ಅವ್ರು ಆ ಥರ ಒಂದು ಕಲ್ಚರ್ನ ಕಲ್ತಿರ್ತಾರೆ.
ಅದಕ್ಕೋಸ್ಕರ ಅವರೆಲ್ಲ ಕೆಲಸ ಮಾಡಿ ದುಡ್ಡುಗೋಸ್ಕರ ಕೆಲಸ ಮಾಡಲ್ಲ ಅವರು. ಅವಾಗಿಂದನೇ ಅದು ಕಲ್ತ್ಕೊಂಡ್ಬಿಡ್ತಾರೆ. ಅವ್ರು ನೀವು ತಿದ್ದಕ್ಕಾಗಲ್ಲ. ನಮ್ಮ ಭಾರತದ ಮಣ್ಣಲ್ಲಿ ಹಂಗಿಲ್ಲ. ಅವರು ನೀವು ಒಳ್ಳೆ ಪೇಮೆಂಟ್ ಕೊಡ್ತೀವಿ, ಚೆನ್ನಾಗಿ ನೋಡ್ಕೋತೀವಿ ಅಂತಂದರೆ ಕಂಪ್ನಿಗೋಸ್ಕರ ಹೆಂಗೆ ಬೇಕಾದ್ರೂ ದುಡಿಯೋರಿದ್ದಾರೆ ನಮ್ಮ ಭಾರತದಲ್ಲಿ. ಅದು ದೊಡ್ಡ ಹೆಮ್ಮೆ ಪಡೋಂಥ ವಿಚಾರ. ನೋಡಿ, ಫ್ರೈ ಚೆನ್ನಾಗಾಗಬೇಕು, ಗಮ್ಮನ್ಬೇಕು. ನೋಡಿ, ಎಲ್ಲ ಪ್ರತಿ ಅಡುಗೆನೂ ಮಾಡುವಾಗ ನಿಮಗೆ ಘಮ 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 ಅನ್ನಬೇಕು. ತಾಳ್ಮೆ ಅಷ್ಟೇ, ಏನು ತುಂಬ ಸಮಯ ಏನು ಬೇಕಾಗಿಲ್ಲ. ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂಡ್ರಿ ಅಂದರೆ ಬೇಸಿಕ್ಲಿ ಇದು ಬೇಗ ಹೋಗಲ್ಲ ಅಷ್ಟೇ, ಇನ್ನೇನಿಲ್ಲ. ಇದು 1 ಅವರ್ 2 ಅವರ್ ಅಳ್ಸೋದು. ನೀವು ಕೆಲವರು ಹೇಳ್ತಾರೆ ನಮ್ಮ ಹೋಟ್ಲಲ್ಲಿ, ಸರ್ ಬಿರಿಯಾನಿ ತೊಗೊಂಡ್ರೆ ಸಂಜೆವರೆಗೆ ಇರುತ್ತಾ ಸರ್? ನಾನು ಹೇಳ್ತೀನಿ 24 ಅವರ್ಸ್ ಇರುತ್ತಪ್ಪ. ನಾನು ಬಿರಿಯಾನಿ ತೊಗೊಂಡ್ರೆ ನಿನ್ಗೆ 10,000 ಬಹುಮಾನ. ನಾನು ಬಿರಿಯಾನಿ ನೀವು ತೊಗೊಂಡೋಗಿ ಇವತ್ತು 12 ಗಂಟೆಗೆ ತೊಗೊಂಡೋಗಿ ನಾಳೆ 12 ಗಂಟೆಗೆ ತಿನ್ನಿರಿ, ಏನಾರಾದರೂ 10,000 ದುಡ್ಡು ಕೊಡ್ತೀವಿ, ಬಹುಮಾನ ಕೊಡ್ತೀವಿ. ಯಾಕೆ? ನಾವು ಹೈಜೆನಿಕ್ ಮಾಡಿದ್ದೀವಿ ಆ ಥರ. ನೋಡಿ, ಇದು ಲಿವರ್ ಮಾತ್ರ. ಯಾಕೆಂದರೆ ಲಿವರ್ನ ಸಪ್ರೇಟೇ ತೊಗೊಂಡಿದ್ದೀನಿ ಅಂದರೆ ಲಿವರು ಅದ್ರ ಜೊತೆ ಕೂಗಿಸ್ಬಿಟ್ರೆ ಕಲಸೋಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಸಪ್ರೇಟಾಗಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಸಪ್ರೇಟಾಗಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದು ಬಾಕಿ ಇದ್ರ ಮಧ್ಯದಲ್ಲಿ ಮತ್ತೆ ಒಂದು ಮಾಹಿತಿ ನಿಮಗೆ, GFC ಮಸಾಲ ವತಿಯಿಂದ 650 ರೂಪಾಯಿ MRP ಇರೋ ಪ್ರಾಡಕ್ಟ್ಗಳನ್ನು ನಿಮಗೆ ನಾವು 200 ರೂಪಾಯಿ ಡಿಸ್ಕೌಂಟ್ ಥರದಲ್ಲಿ ಕೊಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮ GFC ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಫೋನ್ ಮಾಡಿದರೆ ನಿಮ್ಮ 650 ರೂಪಾಯಿ ಐಟಮ 450 ರೂಪಾಯಿ ಕೊಡ್ತೀವಿ. ನಿಮ್ಮ ಮನೆ ಬಾಗಿಲು ಕಳಿಸ್ತೀವಿ. ನಮ್ಮ ಪ್ರಾಡಕ್ಟ್ 6 ಥರ ಪ್ರಾಡಕ್ಟ್ ಇಲ್ಲಿವರೆಗೂ ಬಿಡುಗಡೆ ಮಾಡಿದ್ದೀವಿ. ನಾವು ಒಂದು ಪ್ರಾಡಕ್ಟ್ ಬಿಡುಗಡೆ ಮಾಡೋಕ್ಕೆ ನಿಮಗೆ ಕನಿಷ್ಠ ಅಂದರೂ 6 ತಿಂಗಳು ಸಮಯ ತೊಗೋತೀವಿ. ಯಾಕೆಂದರೆ ಅಷ್ಟೊಂದು ದೀರ್ಘವಾಗಿ ಸಂಶೋಧನೆ ಮಾಡಿ ಅದು ಚೆನ್ನಾಗಿದ್ದರೆ ಮಾತ್ರ ನಾವು ಅದು ಬಜಾರ್ಗೆ ಬಿಡೋದು. ಅದಕ್ಕೋಸ್ಕರ ನೀವು ನಿಮ್ಗೆ ಐಟಮ್ ಆ ಥರದ್ದೇನೇ ಬೇಕು ಅಂದರೆ ಎಲ್ಲೂ ಸಿಕ್ಕಲ್ಲ ಅನ್ನಂಗಿದ್ರೆ ನೀವು ನಮ್ಮ ಹತ್ರ ದುಡ್ಡು ಹಾಕ್ಬಿಟ್ಟು ನೀವು ತಗೋಬೋದು. ಅದು ನಾವು ನಿಮಗೆ ಕಳಿಸ್ಕೊಡ್ತೀವಿ. ಕೆಲವು ಪ್ರಾಡಕ್ಟ್ಗಳು 4-5 ಪ್ರಾಡಕ್ಟ್ಗಳು ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ಅದರಲ್ಲಿ ನೀವು ಬುಕ್ ಮಾಡಿ ತಗೋಬೋದು. ನಮ್ಮ ಅಂಗಡಿಗಳು ತುಂಬ ಕಡೆ ನಾವು ಶಾಪ್ಗಳು ಕೊಟ್ಟಿದ್ದೀವಿ. ನಮ್ಮ GFC ಅಲ್ಲೂ ಕೇಳಿದ್ರು ಕೊಡ್ತಾರೆ. ಕೆಲವರು ಇಟ್ಟಿಲ್ಲ, ಕೆಲವರು ಕೊಡ್ತಾರೆ ಖಂಡಿತ. ಕೆಲವರು ಇಟ್ಟಿರೋರು ನಿಮ್ಗೆ ಅದನ್ನೇ 10,000 ರೂಪಾಯಿ ಐಟಮ್ನ ಮಾರಾಟ ಮಾಡ್ತಾರೆ. ಅವರು ಕೆಲವರು ತರೊಳಗಿರ್ಬೋದು, ನಾವೇನೋ ಕಬಾಬ್ ಪೌಡ್ರ್ ಕೊಟ್ಬಿಟ್ರೆ ನಮ್ಮ ವ್ಯಾಪಾರ ಬಿದ್ದೋಗ್ಬೋದು ಹಾಗೆ ಹೀಗೆ ಅಂತ ತಿಳ್ಕೊಂಡಿರ್ತಾರೆ ಕೆಲವರು. ಹಂಗಾಗಲ್ಲ. ಈಗ ನಿಮ್ಮ ಮನೇಲಿ 1 kg ಕಬಾಬ್ ಮಾಡ್ಕೊಳ್ಳೋರು ಯಾವ ಕಾರಣಕ್ಕೂ ನಮ್ಮ ಕಬಾಬ್ ಅಂಗಡಿಗೆ ಬರೋಲ್ಲ. ಅವ್ರು 1 kg ಮಾಡೇ ಮಾಡ್ತಾರೆ. ಅವರು ಅದೇ ನಾವು ಪೌಡ್ರ್ ಕೊಟ್ಟಾಗ ನೀವು ತೊಗೊಂಡೋಗಿ ತಿಂದಾಗ ಅವ್ರ ಮನೆ 4 ಜನ ನಂಟರು ತಿಂದಾಗ ಈ ಪೌಡ್ರ್ ಎಲ್ಲಪ್ಪ ತಂದು ಅಂತ ಕೇಳಿದಾಗ GFCನ ಗುರುತು ಮಾಡ್ತಾರೆ. GFC ಗುರುತು ಮಾಡಿದಾಗ ಏನಾಯಿತು, ನೀವು ನೋಟಾಡಾದ್ರಿ GFC ಇಲ್ಲಿದೆ ಅಂತ ಇನ್ನೊಬ್ರು ಬಂದು ಅಲ್ಲಿ ಟಚ್ ಆಗ್ತಾರೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ, ನೀವು ಎರಡೂ ಮಾರಾಟ ಮಾಡಿ. ಅಂಗಡಿಯವರು ಅದನ್ನು ಮನ್ಸೊಳಗೆ ಹಾಕಬೇಕು. ನಮ್ಮ ಗಿರಾಕಿ ನಮ್ಮ ಟೇಸ್ಟ್ ಏನಿದೆಯೋ ಅದು ಯಾರಿಗೂ ಬಿಟ್ಕೊಡ್ಬಾರ್ದು. ನೀವು ಬಿಟ್ಕೊಡ್ದಂಗೆ ನೀವು ಆ ಕೆಲಸ ಮಾಡಬೇಕು. ಈಗ ನಾನು ಇಲ್ಲಿ ಸಾಲ್ಟ್ ಹಾಕಿದ್ದೀನಿ, ಅದು ನೀರಲ್ಲಿ ಹೋಗ್ಬಿಡ್ತದೆ. ಇಲ್ಲಿ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕೊಳ್ಳೋಣ ಇದರಲ್ಲಿ. ಈ ಅಡುಗೆ ಮುಗಿಯೋದ್ರೊಳಗೆ ನಮಗೋಸ್ಕರ ಒಂದು ವಿಶೇಷವಾದ ಅತಿಥಿ ಬಂದಿದ್ದಾರೆ. ಹರಿಹರದಿಂದ ನಮ್ಮ GFC ಮಾಡಿದ್ದಾರೆ, ರವಿ ಅವರು ಅಂತೇಳಿ. ಜಿಮ್ ರವಿ ಅಂತ ನೀವು ಕೇಳ್ಪಟ್ಟಿರ್ಬೋದು. ಹರಿಹರದಲ್ಲಿ ತುಂಬ ಫೇಮಸ್ ಅವರು. ಜಿಮ್ ಕೆಲಸ ಟ್ರೈನ್ ಆಫ್ ಆಗಿದ್ದರು. ಅವರು ನಿಮ್ಮದೊಂದು ಬ್ರಾಂಚ್ ಮಾಡಬೇಕು, ನಾವು ಮಾಡಿಕೊಡಿ ಸರ್ ಅಂತ ಹೇಳಿದರು. ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ನಡ್ತಾರೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ, ಬಸ್ ಸ್ಟ್ಯಾಂಡ್ ರೋಡಲ್ಲೇ ಇದೆ. ನೀವು ಹೋಗ್ತಾ ಒಳಗಡೆ ಹೋದಾಗ ನೋಡ್ಬೋದು. ಅಲ್ಲಿ ಹೋದ್ರಿಂದರೆ ಅವರು ಸಿಗ್ತಾರೆ, ಮಾಲೀಕರು ಅವರೇ ಇರ್ತಾರೆ. ಒಳ್ಳೆ ಬಿರಿಯಾನಿ ಕೊಡ್ತಾರೆ, ಒಳ್ಳೆ ಚಾಪ್ಸ್ ಕೊಡ್ತಾರೆ, ಒಳ್ಳೆ ಕಬಾಬ್ ಕೊಡ್ತಾರೆ. ಅವ್ರನ್ನ ಈ ಡಿಶನ್ನು ಅವ್ರನ್ನ ಟೇಸ್ಟ್ ಮಾಡಲು ನಾನು ಕರಿತಾ ಇದ್ದೀನಿ. ಅವ್ರು ಬರ್ತಾರೆ. ನಾನು ಇನ್ನು ಅಡುಗೆ ಮುಗಿಸ್ತಿಲ್ಲ. ಇದು ಮುಗಿದ ತಕ್ಷಣ ಇದು ಸ್ವಲ್ಪ ಚೆನ್ನಾಗಿ ಲಿವರು ಫ್ರೈ ಆಗಿ, ಯಾಕೆಂದರೆ ಅದು ಆಲ್ರೆಡಿ ನಿಮಗೆ ಕೂಗಿಸ್ಬಿಟ್ಟು ರೆಡಿಯಾಗಿ ಹೋಗಿದೆ. ಇದು ಚೆನ್ನಾಗಿ ಲಿವರು ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ನಾವು ನಿಮಗೆ ಅದನ್ನು ಆ್ಯಡ್ ಮಾಡಿ, ಮಸಾಲ ಆ್ಯಡ್ ಮಾಡಿ ಇದು ಮಾಡೋಣ. ಈಗ ಇದು ಏರ್ ಹೋಗ್ಬಿಟ್ಟಿದೆ, ಆಲ್ರೆಡಿ ಪ್ರೆಷರ್ ಹೋಗಿದೆ. ನೋಡಿ, ಪ್ರೆಷರ್ ಹೋಗಿರೋದ್ರಿಂದ ನೋಡಿ ಹೆಂಗೆ ಕೂಗು ರೆಡಿ ಇದೆ ಇದು ಆಲ್ರೆಡಿ. ಇದನ್ನು ನಾವು ಬಸ್ಕೊಳ್ಳೋಣ ಪೂರ್ತಿ. ಹಿಂಗೆ ಬಸ್ಬಿಡೋಣ. ಬಸ್ಬಿಟ್ಟು ನೀರು ಒಂದು ಸ್ವಲ್ಪನೂ ಬೇಡ. ನೋಡಿ, ಇದನ್ನು ತಂದಿಲ್ಲಿ ಹಿಂಗೆ ಆ್ಯಡ್ ಮಾಡ್ಕೊಬಿಡೋಣ. ಕಡಲೆಕಾಳು ಹಂಗೆ ನೋಡಿ, ಹಿಂಗೆ ಅಂದ್ರೆ ಸಾಕು, ಹಂಗೆ ಟ್ವಿಸ್ಟಾಗಿ ಹೋಗ್ತದೆ. ನೋಡಿ, ನೋಡೋಕ್ಕೆ ಎಷ್ಟು ಮುದ್ದು ಮುದ್ದಾಗಿದೆ. ಇದು ಟೇಸ್ಟ್ ಮಾಡಿದರೆ ಹೇಗಿರ್ತದೆ. ಇದೆಲ್ಲ ಚೆನ್ನಾಗಿ ಇದ್ರ ಜೊತೆಗೆ ಫ್ರೈ ಆದರೆ ಫ್ರೈ ಆಗಿರುತ್ತೆ. ಇದನ್ನು ಈ ಥರ ನೀವು ಹೋಟ್ಲವರು ಕೂಡ ಪ್ರತಿಯೊಬ್ಬರು ಯಾರು ಈ ರೆಸಿಪಿ ನೋಡ್ತಾ ಇದ್ದೀರೋ ಈ ಥರ ಮಾಡಿಕೊಟ್ರೆ ಯಾಕೆ ಇಷ್ಟಪಡಲ್ಲ ಹೇಳಿ ನೋಡೋಣ. ನಾವು ಮಾಡುವ ಕೆಲಸ ಕರೆಕ್ಟಾಗಿದ್ದರೆ ಕೊಡೋರು, ದುಡ್ಡು ಕೊಡೋರು ಅವರು ವ್ಯಾಲ್ಯೂಬಲ್ ಕೇಳ್ತಾರಲ್ವರ.
ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಕೆಲಸ ನಾವು ಕಲಿಬೇಕು ಫಸ್ಟು. ಯಾರೇ ಹೋಟ್ಲ್ ಓನರ್ ಆದ್ರೆ ನಾವೇನು ಹೇಳ್ತೀವಿ ಅಂದರೆ ಫಸ್ಟು ನೀವು ಕೆಲಸ ಕಲೀರಿ. ನೀವು ಕಲ್ತ ಮೇಲೆ ನೀವು ಯಾರಿಗಾರ ಕಲ್ಸ್ಕೊಳ್ಳಿ, ಏನಾರ ಮಾಡಿ. ನೀವು ಕಲಿದಲೇ ಹೋಟ್ಲ್ ಓಪನ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಿಮ್ಮ ಮೇಲೆ ಹತ್ಬಿಟ್ಟು ಕುದುರೆ ಸವಾರಿ ಮಾಡಿಬಿಡ್ತಾರೆ ಕೆಲಸಕ್ಕೆ ಬರುವವರು. ಕೆಲಸಗಾರನ ಇಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಕೆಲಸಗಾರ ಇಲ್ಲದೆ ಯಾವ ದುನಿಯಾ ನಡೀತಿದೆ ಹೇಳಿ ನೋಡೋಣ. ಜಗತ್ತಲ್ಲಿ ಎಲ್ಲರೂ ಓನರ್ ಆಗಿ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಕೆಲಸಗಾರನೂ ಇಟ್ಕೋಬೇಕು, ನೀವು ಕೆಲಸ ಕಲ್ತ್ಕೋಬೇಕು. ಆವಾಗ ಅದಕ್ಕೆ ತುಂಬ ವ್ಯಾಲ್ಯೂ ಇರ್ತದೆ. ಹೀಗೆ ಮಾತಾಡ್ತಾ ಇದನ್ನು ರುಬ್ಬಿರೋದನ್ನು ಇದರೊಳಗೆ ನಾವು ಆ್ಯಡ್ ಮಾಡೋಣ. ತುಂಬ ಗ್ರೇವಿ ಸೆಮಿ ಇರೋದ್ರಿಂದ ಇದಕ್ಕೆಲ್ಲ ನೀರೇನು ಜಾಸ್ತಿ ಅವಶ್ಯಕತೆ ಇರಲ್ಲ. ಲೈಟಾಗಿ ಹಾಕಬೇಕು ನೀರು. ನೀವು ಈ ನೀರನ್ನು ಇದಕ್ಕೆ ನೀವು ಆ್ಯಡ್ ಮಾಡಿಬಿಡ್ರಿ. ನೋಡಿ ಹೆಂಗೆ ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ನೋಡಿ. ಕಣ್ಣಿಗೆ ಹಂಗೆ ಹಬ್ಬವೋ ಹಬ್ಬ ಅಡುಗೆ ಮಾಡುವಾಗ. ಅದಕ್ಕೆ ನಾನು ಹೇಳೋದು ತುಂಬ ಇಷ್ಟಪಟ್ಟು ಅಡುಗೆ ಮಾಡಿ. ಇವಾಗ ನೋಡಿ ಇಲ್ಲಿಗೆ ಬಂದಿದೆ ಅಷ್ಟೇ. ಇದು ಏನಪ್ಪ ಏನೂ ಹಾಕಲಿಲ್ಲ, ಬರೀ ಇದೇ ಆಗೋಯ್ತಲ್ಲ ಅಂತ ತಿಳ್ಕೊಬೇಡಿ. ನಮ್ಮ ಲಾಸ್ಟಲ್ಲಿ ನಮ್ಮ ಮ್ಯಾಜಿಕ್ ಇದೆ. ತುಂಬ ಮ್ಯಾಜಿಕ್ ಅಂದರೆ ಮ್ಯಾಜಿಕ್. ಇದು ನೋಡಿದ್ದೀರಿ ನೀವು, ನಮ್ಮ ಮುರಳಿ ಸಾರಿಗೆ ಕೋಟಿ ವಂದನೆಗಳು. ಅವರು ನಮ್ಮ ಬ್ರ್ಯಾಂಡಲ್ಲಿ ಇದ್ದಾರೆ ಫೋಟೋ ಅವ್ರದ್ದು. ಮಲ್ಟಿಪರ್ಪಸ್ ಗರಂ ಮಸಾಲ ಆಲ್ರೌಂಡರ್ ಇದು. ಇದರಲ್ಲಿ ಒಂದು 500 ರೆಸಿಪಿ ಮಾಡಿ ತೋರಿಸಿದ್ದೀನಿ ನಮ್ಮ ಜಿ ಕನ್ನಡದ ಒಂದರಲ್ಲೇ. ಅದರ ಜೊತೆಗೆ 260 ಹೋಟ್ಲ್ ಮಾಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಬೇಕು. ಇದರಲ್ಲಿ ಸಾಲ್ಟ್ ಇರ್ತದೆ. ನಾವು ಕೆಮಿಕಲ್ ಬಳಸಿಲ್ಲ, ಟೇಸ್ಟಿಂಗ್ ಬಳಸಿಲ್ಲ, ಕಲರ್ ಬಳಸಿಲ್ಲ. 28 ಥರ ಮಸಾಲ ಹಾಕಿ ಮಾಡಿರುವಂಥ ಒಂದು ಗರಂ ಮಸಾಲ. ಅದನ್ನು ಹಾಕಿದರೆ ಸಾಕು ನಿಮಗೆ. ಬೇರೆ ಯಾವ ಮಸಾಲನೂ ಬೇಕಾಗಿಲ್ಲ, ಯಾವ ಚಿಲ್ಲಿನೂ ಬೇಕಾಗಿಲ್ಲ, ಯಾವ ಧನಿಯಾ ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಅದರಲ್ಲಿ ಹಾಕಿದ ತಕ್ಷಣ ಇಡೀ ಮನೆಯೇ ಪರಿಮಳ, ಘಮ ಅನ್ನೋ ಪರಿಮಳ. ಅದೇನು ನಿಮಗೆ ತುಂಬ ಒತ್ತಿ ಹೇಳಲ್ಲ, ಯಾಕೆಂದರೆ 20 ವರ್ಷದಿಂದ ಹೇಳ್ತಾ ಬಂದಿದ್ದೀನಿ. ಅದನ್ನು ತುಂಬ ಜನ ತಗೊಳ್ತೀರಿ, ಬಳಸ್ತೀರಿ, ಮಾಡ್ತೀರಿ. ನಮ್ಮ GFC ಬ್ರ್ಯಾಂಡಲ್ಲಿ ಯಾರು ಮಾಡ್ತಾಯಿದ್ದೀರೋ ಅವ್ರಿಗೆ ಕೋಟಿ ವಂದನೆಗಳು. ಅದಲ್ಲದೆ ನೀವು ಅರ್ಧಕ್ಕರ್ಧ ಜನ ಬ್ರ್ಯಾಂಡ್ ಇಲ್ಲದೆ ಬಂದುಬಿಟ್ಟಿದ್ದೀರಿ. ಅವ್ರಿಗೆಲ್ಲರಿಗೂ ನನಗೆ ಸಾಕ್ಷಾತ್ ವಂದನೆಗಳು. ನಮ್ಮ ಪೌಡ್ರ್ ಮೆಚ್ಚಿ ನಿಮ್ಮ ಬ್ರ್ಯಾಂಡಲ್ಲಿ ಇಟ್ಕೊಂಡು ನಮ್ಮ ಪೌಡ್ರ್ ಬಳಸಿ ಅಡುಗೆ ಮಾಡ್ತೀರಲ್ಲ, ನಿಮಗೆ ಕೋಟಿ ಆ್ಯನ್ಸಮ್. ಯಾಕೆಂದರೆ ನಾನೊಬ್ಬನೇ ನನ್ನೊಬ್ಬಂದೇ ಈ ಕೆಲಸ ಸಾಧನೆ ಇಲ್ಲ. ನೀವೆಲ್ಲರೂ ಕೈ ಜೋಡಿಸಿರೋದ್ರಿಂದ ನಾನು ಈ ಎತ್ತರಕ್ಕೆ ಬೆಳಕ್ಕೆ ಸಾಧ್ಯವಾಗಿರೋದು. ಒಬ್ಬ ರೈತನ ಮಗನಾಗಿ ಬಂದು ಬೆಂಗಳೂರಿನಲ್ಲಿ ಜೀವನ ಕಟ್ಕೊಂಡು ನಮ್ಮ ಲೈಫ್ ಸ್ಟೋರಿ ಎಲ್ಲ ತುಂಬ ಸರಿ ಹೇಳಿದ್ದೀನಿ ನಾನು. ನಮ್ಮನ್ನು ನೋಡಿದ್ದೀರಾ, ತುಂಬ ಪದೇ ಹೇಳೋದು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇರ್ತೀವಿ ಅಂದರೆ, ಅಡುಗೆ ಮಾಡ್ತಾ ಇರುವಾಗ ನಿಮ್ಗೆ ಅಡುಗೆ ಮಾಡೋ ಸಮಯನೇ ಹೋಗೋದು ಗೊತ್ತಾಗಬಾರ್ದು. ಆ ಥರ ಒಂದು ಫೀಲಲ್ಲಿ ಅಡುಗೆ ಮಾಡಬೇಕು. ಅದು ನೋಡೋರ್ಗೂ ಒಂಥರ ಮಜವಾಗಿರುತ್ತೆ. ಏನೇ ಬರೀ ಹಿಂಗೆ ತಿರ್ಸ್ತಾ ಕೂತವ್ರೆ, ಏನು ಮುಂದಕ್ಕೆ ಅವ್ರಿಗೆ ಏನು ಮೆಸೇಜ್ ಹೇಳ್ತಾರೋ ಅನ್ನೋ ಒಂದು ಭಾವನೆ ಅವ್ರಿಗೆ ಜನಕ್ಕೆ ಬರಬೇಕು. ಆ ಥರ ಇದ್ದಾಗ ನಿಮ್ಮ ಅಡುಗೆ ಊಟನೂ ಚೆನ್ನಾಗಿರುತ್ತೆ, ನಿಮ್ಮ ಮಾತು ವಹಿವಾಟು ಚೆನ್ನಾಗಿರುತ್ತೆ. ತುಂಬ ಜನ ನನ್ನ ಮಾತಿಂದನೇ ನೀವು ಮೆಚ್ಕೊಂಡಿದ್ದೀರಿ. ಕೆಲವ್ರು ಅಂತಾರೆ, ಏನ್ರಿ ಇಷ್ಟೆಲ್ಲ ಕುಯ್ತಾರೆ ಸುಮ್ಮನೆ ಮಾಡೋಕ್ಕೆ. ಲೈಫ್ ಇರೋವರೆಗೂ ಕುಯ್ಯೋದೇ ಕೆಲಸ. ಜೀವನ ಈಗ ನನಗೆ ವಯಸ್ಸಾಯಿತು, ನನ್ನ ಮಕ್ಕಳು ಬಂದರು, ಮೊಮ್ಮಕ್ಕಳು ಬಂದರು, ಅವ್ರಿಗೆಲ್ಲ ಬುದ್ಧಿ ಹೇಳೋದು ಬೇಡವ ನಾವು. ಏನೋ ಒಂದು ಅನುಭವದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದನ್ನು ಇಷ್ಟಪಟ್ಟವ್ರು ಕೇಳ್ಬೋದು. ಕಷ್ಟಪಟ್ಟವರು ನಾವು ಏನು ಮಾಡೋಕ್ಕಾಗಲ್ಲ. ಅವ್ರನ್ನೆಲ್ಲ ನಾವು ಹೆಂಗೆ ತಿದ್ದಕ್ಕಾಗುತ್ತೆ ಹೇಳಿ ನೋಡೋಣ. ನನ್ನನ್ನು ಎಲ್ಲರೂ ಎಲ್ಲಿ ಮೆಚ್ಕೊಂಡಿದ್ದಾರೆ? ಸಾಧ್ಯವಿಲ್ಲ. ನನಗೂ ಒಂದಷ್ಟು ಜನ ಕೋಟಿ ಜನ ಫ್ಯಾನ್ಸ್ ಅವರೇ. ನನ್ನ ವಿರೋಧ ಮಾಡೋರು ಇದ್ದಾರೆ. ವಿರೋಧ ಮಾಡೋರಿಗೆ ನಾವೇನು ಬೈಯೋಕ್ಕೆ ಹೋಗಲ್ಲ. ಅವ್ರಿಗೂ ಕೈ ಜೋಡಿಸಿ ವಂದನೆಗಳು ಹೇಳ್ತೀವಿ. ಯಾಕೆಂದರೆ ವಿರೋಧಿಗಳು ಎಲ್ಲಿರ್ತಾರೋ, ಶತ್ರುಗಳಿರೋ ಜಾಗದಲ್ಲೇ ನಾವು ಬದುಕೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಮನಿಕೊಂಬಿಡ್ತೀವಿ. ನಮ್ಮ ಕೆಲಸ ಮುಗಿದೈತೆ ಬಿಡಪ್ಪ, ನಮ್ದು ಏನೂ ಇಲ್ಲ ಇನ್ನು ಪಾತ್ರ ಅಂತ ಅಂದ್ಕೊಂಡ್ಬಿಡ್ತೀವಿ. ಯಾರು ಹೇಳಿ ಏನಾರ ಬೈದಾಗ ಮಾಡಿದಾಗ ತಪ್ಪನ್ನು ಅರಿವಾಗುತ್ತೆ, ನಾವು ತಪ್ಪು ಮಾಡ್ತಾಯಿದ್ದೀವಿ ಅಂತೇಳಿ. ಯುದ್ಧಕ್ಕೆ ವಿರೋಧಿಗಳು ಬೇಕೇ ಬೇಕು, ಬೆಳೆಯೋಕ್ಕೆ ಶತ್ರುಗಳು ಬೇಕೇ ಬೇಕು. ಅದೆರಡನ್ನೂ ಜೊತೆಗೆ ತಗೊಂಡು ನೋಡಿ ಹೇಗಿದೆ ನೋಡಿದ್ರ. ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಿಲ್ಲಲ್ಲ. ನೋಡಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿ ಹೋಗಿದೆ. ಒಂದು 2 ನಿಮಿಷ ಆಗಬೇಕಷ್ಟೇ ಕೆಲಸ. ನೋಡಿ ಈ ಥರ ಮಾಡಿ ನೀವು ಅಂಗಡಿನಲ್ಲಿ ವ್ಯಾಪಾರ ಮಾಡಿ. ನಿಮ್ಗೆ ಯಾಕೆ ಕಸ್ಟಮರ್ ವ್ಯಾಪಾರ ಕೊಡೋಲ್ಲ ನೋಡೋಣ. ಕೆಲಸನೇ ಬರ್ದಲ್ಲೇ ಗೊತ್ತಿದ್ದಲ್ಲೇ ನೀವು ಅಡುಗೆ ಮಾಡಿಬಿಟ್ಟು ನನಗೆ ಹಂಗಾಯಿತು ಹಿಂಗಾಯಿತು ಟೇಸ್ಟ್ ನಾನು ಏನು ಬಳಸಿದ್ದೀನಿ ಏನಿಲ್ಲ. ಮನೇಲಿರುವಂಥ ಪದಾರ್ಥಗಳು ನೀವೇನು ನಮ್ಮ GFC ಗರಂ ಮಸಾಲ ಒಂದಿದ್ದರೆ ಪ್ರತಿ ಸಾಮಾನು ಮನೇಲೇ ಇರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳೆ ಪೇಸ್ಟು, ಈರುಳ್ಳಿ, ಟೊಮಾಟೊ, ತೆಂಗಿನಕಾಯಿ, ಮುಗೀತು ಕೆಲಸ. ನೀವೇನು ರಾ ಮೆಟೀರಿಯಲ್ ತರ್ತಿರೋ, ಅದೇನು ಇಷ್ಟಪಟ್ಟು ಮಾಡಬೇಕು ಅಂತಿದ್ದೀರೋ ಅದಿದ್ದರೆ ಬಂದು ರೆಡಿ ಆಗೋಯ್ತು. ತುಂಬ ಕಾಯಿಸೋದು ಬೇಡ. ಇನ್ನೇನು ಆಗಿದೆ ಅದು. ನಾನು ಟೇಸ್ಟ್ ಮಾಡೋ ಸಮಯ ಬಂದಿದೆ. ಸುಮ್ಮನೆ ಬರೀ ಗ್ರೇವಿ ಮಾತ್ರ ನೋಡ್ತೀನಿ.
ಮಿಕ್ಕಿದೆಲ್ಲ ಬೆಂದೋಗಿದೆ ಅದು, ಯಾಕಂದರೆ ಕುಕ್ಕರ್ ಕೂಗಿಸಿರೋದು. ಕಡಲೆಕಾಳು ಬೆಂದಿದೆ, ಗ್ರೇವಿ ಚೆನ್ನಾಗಿ ಬೆಂದಿದೆ. ಒಂದೊಂದೇ ಒಂದು ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ, ಒಂದು ಸ್ವಲ್ಪ, ಜಾಸ್ತಿ ಇಲ್ಲ. ರುಚಿಗೆ ತಕ್ಕಂಥ ಉಪ್ಪು ಇದ್ದರೆ ಮಾತ್ರ ಅಡುಗೆ ಯೋಗ್ಯ. ಅದು ಕಡಿಮೆ ಇದ್ರೂ ಆಗಲ್ಲ, ಜಾಸ್ತಿ ಇದ್ರೂ ಆಗಲ್ಲ. ಇದು ರೆಡಿ ಇದೆ. ಈಗ ರೆಡಿ ಇರೋದನ್ನು ಟೇಸ್ಟ್ ಮಾಡಿಬಿಡೋಣ. ನಿಮಗೆ ಕಣ್ಣಿಗೆ ಹಬ್ಬ ನೋಡಿ ಹೇಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಘಮ 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 ಪರಿಮಳಕ್ಕೋಸ್ಕರ ಹಿಂಗೆ ಅಂದ್ಬಿಡಿ. ಇನ್ನು ಸ್ವಲ್ಪ ಪರಿಮಳವಾಗಿರಲಿ. ಎಲ್ಲ ಕರೆಕ್ಟ್ ಆಯಿತು ನೋಡಿ. ಕಣ್ಣಿಗೆ ಹಬ್ಬನೋ ಹಬ್ಬ, ರಸದೌತಣ. ಕೆಲವರು ಇಷ್ಟು ಮಾಡ್ತಾರೆ. ನಿಮ್ಗೆ ಹೆಂಗೆ ಅದು ನಾವು ತೋರ್ಸೋಕ್ಕಾಗುತ್ತೆ ಹೇಳಿ ನೋಡೋಣ. ಈ ಥರ ನಮಗೆ ಯಾವತ್ತೂ ಕೈ ದೊಡ್ಡದು ಅಂತಾರೆ. ನಾನು 1 kg ಕಮ್ಮಿ ಯಾವತ್ತೂ ಅಡುಗೆನೇ ಮಾಡಿ ತೋರಿಸೋದಿಲ್ಲ. ಯಾವ ಅಡುಗೆನೂ ಮಾಡಿ ತೋರಿಸಲ್ಲ ನಾವು. ಅದು ನಮ್ಮ ಕಲ್ಚರ್. ಅದು ನಮ್ಮ ಒಗ್ಗರಣೆ ಡಬ್ಬಿಗೆ ಹೋದಾಗ ಕೃಷ್ಣಪ್ಪರ ಅಡುಗೆ ಮಾಡ್ತಾರೆ ಅಂದರೆ ವೆಯ್ಟಿಂಗ್ ಇರೋರು 1 kg ಮಾಡ್ತಾರೆ ಕಣಪ್ಪ, ಎಲ್ಲರಿಗೂ ಸಿಗುತ್ತೆ. 1 kg ಮಾಡೋದು 10 ಜನ ಟೇಸ್ಟ್ ಮಾಡ್ಬೋದು ರೀ. 1/4 kg ಮಾಡಿದ್ರೆ ಎಷ್ಟು ಜನ ಮಾಡ್ತೀರಿ? ಆ ಥರ ಒಂದು ಭಾವನೆ ಉಳ್ಳವರು ಎಲ್ಲ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಟೇಸ್ಟ್ ಮಾಡೋ ಸಮಯ ಬಂದಿದೆ. ನಮಸ್ಕಾರ. ನಮ್ಮ ಇವ್ರನ್ನ ಏನಂತ ಕರಿಬೇಕು? ನಾನು ಶಿಷ್ಯ ಅಂತ ಕರಿಬೇಕಾ ಇಲ್ಲ ರವಿ ಅಂತ ಕರಿಬೇಕಾ? ಅದು ಅವ್ರಿಗೆ ಬಿಟ್ಟು ವಿಚಾರ. ಯಾಕೆಂದರೆ ನಾವು ಯಾವತ್ತು ಅಪಾರ್ಥವಾಗಿ ಮಾತಾಡಬೇಡದು. ಪ್ರತಿಯೊಬ್ಬರು ಅವ್ರದ್ದು ಒಂದು ಗೌರವ ಇರ್ತದೆ ಅಲ್ವರ? ಇವರು ನಾನು ಗುರು, ನಾನು ಇವ್ರ ಶಿಷ್ಯ. ಏಜಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು, ಬೇರೆ ವಿಚಾರ. ಅವರು ಗೌರವಿಸೋದು ನಾವು ಗೌರವಿಸಲೇಬೇಕು. ಅದು ನಮ್ಮ ಕರ್ತವ್ಯ, ಅದು ಮನುಷ್ಯನ ಕರ್ತವ್ಯ. ನಮ್ಮ ಬ್ರಾಂಚ್ ಹರಿಹರದಲ್ಲಿ ಕೊಟ್ಟಿದ್ದೀವಿ. ಇವರಿಗೆ ಚೆನ್ನಾಗಿ ನಡೆಸ್ತಾರೆ. ಇವರು ಜಿಮ್ ರವಿ ಅಂತೇಳಿ ಅವರು ನಮ್ಮ ಟೇಸ್ಟ್ ಮಾಡೋಕ್ಕೆ ಬಂದವರು. ನಮ್ಮ ಇದರಲ್ಲಿ ನನ್ನ ಕಂಪ್ನಿಗೆ ಅವರು ಐಟಮ್ ತೊಗೊಂಡೋಗಿ ಬಂದಿದ್ದರು. ಕಾಲ ಏನೋ ಆಕಸ್ಮಿಕವಾಗಿ, ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಅವ್ರು ಬಂದಿದ್ದಾರೆ, ಅವರು ಟೇಸ್ಟ್ ಮಾಡ್ತಾರೆ ಯಾವ ಥರ ಮಾಡಿದ್ದಾರೆ ನಮ್ಮ ಗುರುಗಳು ಅಂತೇಳಿ. ಇದೇ ಥರ ಹೇಳ್ತೀವಿ ನಾವು ಅವ್ರಿಗೆ ಪ್ರತಿ ಸೇರಿನೂ. ನೀವು ನೋಡಿದ್ದೀರಿ ಆವಾಗಿಂದ ಅಡುಗೆ ಈ ಥರ ಮಾಡಿ. ಟೇಸ್ಟಿಂಗ್ ಬಳಸಬೇಡಿ, ಏನು ಕೆಮಿಕಲ್ ಬಳಸಬೇಡಿ. ಈ ಥರ ಅಡುಗೆ ಮಾಡಿ ನೀವು ಅಲ್ಲಿ ಕೊಡಿ. ನಿಮಗೆ ಜನ ಕೈ ಹಿಡಿತಾರೆ, ಯಾವತ್ತು ಮಾರ್ಗದರ್ಶನವಾಗಿರ್ತಾರೆ. ಈಗ ರೆಡಿ ಆಗಿದೆ. ನಮ್ಮ ರವಿಯರು ಬಂದಿದ್ದಾರೆ, ಅವರು ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿ ನಮ್ಮವ್ರಿಗೆ, ನಮ್ಮ ಶಿಷ್ಯವ್ರಿಗೆ ಟೇಸ್ಟ್ ಮಾಡಿಸಿದ್ರೆ ಎಂಥ ದೊಡ್ಡ ಭಾಗ್ಯ ನಂದು. ಅವ್ರಿಗೆ ಭಾಗ್ಯ ಅನ್ನೋಕ್ಕಿಂತ ನಾವು ನಮ್ಮ ಭಾಗ್ಯ ಅನ್ಬೇಕು. ಯಾಕೆ ಇಂಥದ್ದರೆಲ್ಲ ನಾವು ಇಂಥವ್ರನ್ನೆಲ್ಲ ನಾವು ಪಡೆದಿದ್ದೀವಲ್ಲ, ಅದೇ ದೊಡ್ಡ ಸಮಾಚಾರ. ಏನಂತೀರಿ? ಅದರಲ್ಲಿ ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮನ್ನು ಪ್ರೀತಿಸೋರು ಇರ್ತಾರೆ ನೋಡಿ, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಬಂದಿದ್ದೇವೆ ಅವರೇ, ನೋಡಿ ಹೇಗಿದೆ ಟೇಸ್ಟ್ ಮಾಡಿ. ನಿಧಾನಕ್ಕೆ ನೀವು ಒಂದು 4 ಮಾತಾಡಿ ನಿಮ್ಮ ಮನಸ್ಸೊಳಗೆ ಏನಿದೆ ಅಲ್ಲಿ ಹೇಳ್ಬೋದು ಆರಾಮಾಗಿ. ನೀವು ಇದನ್ನು ಪ್ರಿಪೇರ್ ಮಾಡೋದು ನೋಡ್ತಾ ಇರಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಸರ್. ಇಲ್ಲಿ ಬಂದ ಮೇಲಂತೂ ತುಂಬ ಬಾಯಲ್ಲಿ ನೀರು ಬರ್ತಾಯಿತ್ತು. ಯಾವಾಗ ತಿಂತಾನೋ ಯಾವಾಗ ಟೇಸ್ಟ್ ಮಾಡ್ತಾನೋ ಅನ್ನಿಸ್ತಾ ಇತ್ತು. ತುಂಬ ಖುಷಿ ಆಗ್ತಾಯಿದೆ. ಯಾಕಪ್ಪ ಅಂದರೆ ಏನಂದ್ರೂ ಗುರುಗಳು ತಂದೆ ತಾಯಿ ಎಲ್ಲರೂ ಇದಾರಲ್ಲ, ಇವರು ಒಳ್ಳೆ ದಾರಿ ನಡೆಸೋದೇ ಅವ್ರ ಉದ್ದೇಶ. ಆ ತಂದೆ ತಾಯಿ ಸ್ಥಾನದಲ್ಲಿ ನಮ್ಮ ಗುರುಗಳಿದ್ದಾರೆ. ಅವ್ರು ಮಾಡಿರೋ ಅಡುಗೆನ ರುಚಿ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ಟೇಸ್ಟ್ ಮಾಡ್ತೇನೆ ಹೇಗಿದೆ. ಸೂಪರ್ ಆಗಿದೆ ಸರ್, ತುಂಬ ಸೂಪರ್ ಆಗಿದೆ. ಬಾಯಲ್ಲಿ ಒಳ್ಳೆ ಕೊಬ್ಬರಿ ಹೆಂಗೆ ಕಡಿತೀವೋ ಆ ಥರ ಅನ್ನಿಸ್ತಾ ಇದೆ. ಬಟ್ ಆದರೆ ಪೀಸಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯ್ತು ಸರ್. ಆಮೇಲೆ ನಿಮ್ಮ ಹೋಟ್ಲೆಲ್ಲ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯಾ ಸರ್? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೆಸಿ. ಯಾರು ನಮ್ಮ ಹರಿಹರದಲ್ಲಿ ಬಂದು ಕೇಳ್ತಾರೋ ನಾವು ನಿಮ್ಮ ಬಗ್ಗೆ ಹೇಳಿದ್ದೀವಿ ಇಲ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾರು ನಮ್ಮ GFC ನೋಡ್ತಾ ಇದ್ದೀರೋ, ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ, ಪ್ರತಿಯೊಬ್ಬರು ನಮ್ಮ ಹರಿಹರದ ಅಂಗಡಿಗೆ ಹೋಗಿ ಅವ್ರು ಒಳ್ಳೆ ಅಡುಗೆ ಕೊಡ್ತಾರೆ, ಒಳ್ಳೆ ಇದು ಕೊಡ್ತಾರೆ. ಅವರೇ ಇರ್ತಾರೆ, ನಿಮ್ಮನ್ನು ಮಾತಾಡಿಸ್ತಾರೆ, ಒಳ್ಳೆ ಅಡುಗೆ ಮಾಡಿ ನಿಮಗೆ ಇದು ಮಾಡ್ತಾರೆ. GFC ಮಸಾಲೆಯಲ್ಲಿ ಅಡುಗೆ ಮಾಡಿ ತಿಂತಾ ಇದ್ರೆ ವಾ ಅಂತೀರಾ?